ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸದಾ ಕಾಲದಲ್ಲೂ ನಮ್ಮ ಮನಸ್ಸಿಗೆ ಬರುವಂತದ್ದು ಅಂದ್ರೆ ಕೆಲವೊಂದು ಪುರಾಣಗಳು, ಉಪನಿಷತ್ತಿನ ಮಾತುಗಳು, ಹಾಗೆ ಸುಭಾಷಿತದ ವಾಚನಗಳು. ಇದು ಬಹಳ ಬೇಗ ನಮ್ಮ ಮನಸ್ಸಿಗೆ ತಾಕತ್ತೆ ಮತ್ತು ನಮ್ಮ ಜೀವನದಲ್ಲಿ ಪ್ರತಿದಿನ ನಡೀತಾ ಇದೆ ಅನ್ನೋ ಹಾಗೆ ನೆನಪಿಸ್ತಾ ಇರತ್ತೆ. ಆ ರೀತಿ ನಾವು ಯೋಚನೆ ಮಾಡಿದಾಗ ಭಾಗವತ ಇದು ಏನ್ ಹೇಳುತ್ತೆ, ಇವತ್ತಿಗೆ ಭಾಗವತ ಹೇಗೆ ಪ್ರಸ್ತುತವಾಗತ್ತೆ ಅನ್ನೋ ಆಲೋಚನೆನೂ ಬರುತ್ತೆ. ಭಾಗವತ ಅಂತಂದ ಕೂಡಲೇ ಬೇರೆ ಬೇರೆ ಭಾಗವತಗಳಿದೆ. ದೇವಿ ಭಾಗವತ ಇರಬಹುದು. ಕೃಷ್ಣನಿಗೆ ಸಂಬಂಧಪಟ್ಟದ್ದು ಬಹಳ ಪ್ರಚಲಿತದಲ್ಲಿ ಇರುವಂತದ್ದು ಅದು ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತದ ಪ್ರಸ್ತುತತೆ ಈ ಬಗ್ಗೆ ಮಾತನಾಡೋದಿಕ್ಕೆ ಇವತ್ತು ನಮ್ಮ ಜೊತೆಗಿರೋದು ಎನ್ ಮಂಗಳಾ ಕುಮಾರಿ ಅವರು. ಇವರು ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕಿ, ಈಗಲೂ ಸಂಸ್ಕೃತ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾಗವತ ಪುರಾಣದ ಪ್ರಸ್ತುತತೆ ಈ ವಿಷಯದ ಬಗ್ಗೆ ಸೋದಾಹರಣ ಭಾಷಣವನ್ನ ಇವತ್ತು ಕೇಳಿಸ್ತಾ ಇದ್ದಾರೆ. ಕಿವಿಗೊಟ್ಟು ಕೇಳೋಣ ಅಲ್ಲ. 18 ಮಹಾಪುರಾಣಗಳಲ್ಲಿ ಒಂದಾದ ಶ್ರೀಮದ್ ಭಾಗವತವು ಸರಿಸುಮಾರು 4 ಮತ್ತು 7ನೇ ಶತಮಾನದ ಕಾಲಘಟ್ಟದಲ್ಲಿ ವೇದವ್ಯಾಸ ಮಹರ್ಷಿಗಳಿಂದ ರಚಿಸಲ್ಪಟ್ಟಿತು. ಈ 21ನೆಯ ಶತಮಾನದಲ್ಲೂ ಸಹ ಈ ಪುರಾಣದ ಪ್ರಸ್ತುತತೆ ಗಮನಾರ್ಹ ಮತ್ತು ಸಮಂಜಸವಾಗಿದೆ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ. ಅಂದರೆ ಪ್ರೀತಿಯ ಪಂಡಿತ ರಸಾಸ್ವಾದಿಗಳೇ, ಈ ಭಾಗವತವೆಂಬ ವೇದ ವಾಂಗ್ಮಯದ ಪಕ್ವ ರಸಭರಿತ ಫಲವನ್ನು ಆಸ್ವಾದಿಸಿರಿ. ಶುಕಮುನೀಂದ್ರರ ಬಾಯಿಂದ ಹೊರಹೊಮ್ಮಿದ ಈ ಫಲದ ಅಮೃತರಸ ಜಗತ್ತಿನ ಪಂಡಿತ ಪಾಮರರಾದಿಯಾಗಿ ಎಲ್ಲರಿಗೂ ರಸದೌತಣ ನೀಡುತ್ತಲಿದೆ. ಭಾಗವತ ಎಂಬ ಸಂಸ್ಕೃತ ಪದವು ಭಗವನ್ ಎಂಬ ಮೂಲದಿಂದ ವ್ಯುತ್ಪತ್ತಿಯಾಗಿದೆ. ಭಗವನ್ ಎಂದರೆ ದೇವರು, ಪ್ರಭು ಎಂದರ್ಥ. ಮಹಾವಿಷ್ಣುವಿನ ವಿವಿಧ ಅವತಾರಗಳು, ಅವುಗಳಿಗೆ ಮೂಲ ಕಾರಣಗಳು, ಅವುಗಳ ವಿಶೇಷತೆಗಳು ಇತ್ಯಾದಿಗಳೆಲ್ಲ ವಿಶದವಾಗಿ ವರ್ಣಿಸಲ್ಪಟ್ಟಿವೆ ಈ ಭಾಗವತ ಗ್ರಂಥದಲ್ಲಿ. ಆ ಅವತಾರಗಳಲ್ಲಿ ಒಂದಾದ ಶ್ರೀಕೃಷ್ಣನ ಜನ್ಮ, ಬಾಲ್ಯಲೀಲೆಗಳು, ಶಿಷ್ಟ ರಕ್ಷಣೆ, ದುಷ್ಟ ಶಿಕ್ಷಣದ ಉದ್ದೇಶದಿಂದ ಕೂಡಿದ ಶ್ರೀಕೃಷ್ಣನ ಜೀವನ ವೃತ್ತಾಂತಗಳೇ ಪ್ರಧಾನವಾಗಿರುವ ಈ ಭಾಗವತ ಪುರಾಣವು ಭಕ್ತಿ ಭಾವದಿಂದ ಹೃದಯವನ್ನು ತಟ್ಟುತ್ತದೆ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನುಮಃ. ಸಚ್ಚಿದಾನಂದ ಸ್ವರೂಪನು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತನು, ಆದಿದೈವಿಕ, ಆದಿಭೌತಿಕ ಮತ್ತು ಆಧ್ಯಾತ್ಮಿಕ ತಾಪಗಳನ್ನು ನಾಶ ಮಾಡುವವನೂ ಆದ ಶ್ರೀಕೃಷ್ಣನಿಗೆ ನಮ್ಮ ನಮನಗಳು. ಇಂದಿನ ಆಧುನಿಕ ಮಾನವ ಜನಾಂಗ ತನ್ನ ಬಾಳಿನ ಸಾರ್ಥಕತೆ ಹಾಗೂ ಪರಿಪೂರ್ಣತೆಯನ್ನು ಕಂಡುಕೊಳ್ಳಲು ಈ ಭಾಗವತ ಪುರಾಣ ದಾರಿದೀಪವಾಗಿ ಸಮತೋಲನದ ಮತ್ತು ಸಂಪದ್ಭರಿತ ಹಾದಿಯನ್ನು ತೋರಿಸುತ್ತದೆ. ಇದರಲ್ಲಿ ವಿವೇಕವಿದೆ, ಭಕ್ತಿಭಾವವಿದೆ, ಸದಾಚಾರದ ನೀತಿಪಾಠವಿದೆ, ಮಾನಸಿಕ ಸ್ವಾಸ್ಥ್ಯ, ಸಾಮಾಜಿಕ ಸೌಹಾರ್ದತೆ, ಪರಿಸರ ಪ್ರಜ್ಞೆ ಮತ್ತು ಅಪ್ಪಟ ಭಾರತೀಯ ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲುವ ಅಂಶಗಳಿವೆ. ಒಟ್ಟು 12 ಸ್ಕಂಧಗಳನ್ನೊಳಗೊಂಡಿರುವ ಈ ಭಾಗವತದ 1ನೇ ಸ್ಕಂಧದ 2ನೇ ಅಧ್ಯಾಯದಲ್ಲಿ ದ್ವಾಪರಯುಗ ಮುಗಿದು ಕಲಿಯುಗ ಪ್ರವೇಶವಾಗುವ ವರ್ಣನೆ ಇದೆ. ಕಲಿ ಎಂದರೆ ಕಶ್ಮಲ. ಆದ್ದರಿಂದ ಸಮಾಜದಲ್ಲಿ ಅವನತಿ ಪ್ರಾರಂಭವಾಯಿತು. ಸತ್ಯಂ ನಾಸ್ತಿ ತಪಃಶೌಚಂ ದಯಾ ದಾನಂ ಚ ನ ವಿದ್ಯತೆ ಉದರಂ ಭರಿಣೋ ಜೀವಾಃ ವರಾಕಾಃ ಕೂಟಭಾಷಿಣಃ ನಾಪಶ್ಯತ್ ಕುತ್ರಚಿತ್ ಶರ್ಮ ಮನಸ್ಸಂತೋಷಕಾರಕಂ ಕಲಿನಾ ಅಧರ್ಮಮಿತ್ರೇಣ ಧರಾ ಇಯಂ ಬಾಧಿತ ಅಧುನಾ. ಸತ್ಯತೆಯಾಗಲಿ, ತಪಸ್ಸಾಗಲಿ, ಅಂತಃಶುದ್ಧಿಯಾಗಲಿ, ದಯೆ, ದಾನ ಪ್ರವೃತ್ತಿಯಾಗಲಿ ಸಮಾಜದಲ್ಲಿ ಕಾಣಿಸುತ್ತಿಲ್ಲ. ಮೋಸ, ಕಪಟ ಮಾರ್ಗಗಳಿಗೆ ಮಾರು ಹೋಗಿದ್ದಾರೆ. ಎಲ್ಲೂ ಮನಃಶಾಂತಿ, ನೆಮ್ಮದಿ ಕಾಣುತ್ತಿಲ್ಲ. ಅಧರ್ಮದ ಮಿತ್ರನಾದ ಕಲಿಯ ಪ್ರಭಾವದಿಂದ ಈ ಭೂಲೋಕ ನರಳುತ್ತಿದೆ ಎಂದು ತಿಳಿಸುತ್ತದೆ ಈ ಶ್ಲೋಕಗಳು. ಇಂತಹ ಸಂದರ್ಭದಲ್ಲಿ ದೇವರ್ಷಿ ನಾರದರು ಒಮ್ಮೆ ಯಮುನಾ ನದಿಯ ದಡದಲ್ಲಿ ಒಬ್ಬ ತಾರುಣ್ಯಾವಸ್ಥೆಯಲ್ಲಿದ್ದ ತಾಯಿ ತನ್ನ ವೃದ್ಧಾಪ್ಯದಲ್ಲಿರುವ 2 ಪುತ್ರರೊಡನೆ ದೀನಳಾಗಿ ಗೋಳಾಡುತ್ತಿರುವುದನ್ನು ನೋಡುತ್ತಾರೆ.
ಆ ತರುಣಿಯಾದ ತಾಯಿ ತಾನು ಭಕ್ತಿಯೆಂದೂ ಅವಳ 2 ವೃದ್ಧ ಪುತ್ರರು ಜ್ಞಾನ ಮತ್ತು ವೈರಾಗ್ಯರೆಂದು ಪರಿಚಯ ಮಾಡಿಕೊಳ್ಳುತ್ತಾಳೆ. ಎಲ್ಲೂ ಆಶ್ರಯ ದೊರಕದೆ ಅಲೆದಾಡುತ್ತಿರುವುದಾಗಿ ಅಂಗಲಾಚುತ್ತಾಳೆ. ಅಹಂ ಭಕ್ತಿರಿತಿ ಖ್ಯಾತ ಇಮೌ ಮೇತನಯೌ ಮತೌ ಜ್ಞಾನ ವೈರಾಗ್ಯ ನಾಮಾನೌ ಕಾಲಯೋಗೇನ ಜರ್ಜರೌ. ಆಗ ನಾರದರು ಆಕೆಯನ್ನು ಸಂತೈಸುತ್ತಾರೆ. ಸತ್ಯಾದಿತ್ರಿಯುಗೆ ಬೋಧ ವೈರಾಗ್ಯೌ ಮುಕ್ತಿ ಸಾಧಕೌ ಕಲೌ ತು ಕೇವಲ ಭಕ್ತಿ ಬ್ರಹ್ಮ ಸಾಯುಜ್ಯಕಾರಿಣಿ. ತಾಯಿ, ಸತ್ಯ, ತ್ರೇತ, ದ್ವಾಪರ ಯುಗಗಳಲ್ಲಿ ಜ್ಞಾನ ವೈರಾಗ್ಯಗಳೇ ಮುಕ್ತಿ ಸಾಧನಗಳು. ಆದರೆ ಕಲಿಯುಗದಲ್ಲಿ ಕೇವಲ ಭಕ್ತಿಯೊಂದೇ ಬ್ರಹ್ಮ ಸಾಯುಜ್ಯ ನೀಡುವ ಮಾರ್ಗ. ಹಿಂದೆ ಒಬ್ಬ ಗಂಧರ್ವನಾಗಿ ಅಜ್ಞಾನಿಯಾಗಿ ಕೇವಲ ದೇವತೆಗಳ ಮಹಿಮೆಯನ್ನಷ್ಟೇ ಹಾಡುತ್ತಾ ಕಾಲ ಸಾಗಿಸುತ್ತಿದ್ದ ನಾರದರು ಮುಂದಿನ ಜನ್ಮದಲ್ಲಿ ಒಬ್ಬ ಸೇವಕಿಯ ಮಗನಾಗಿ ತಪೋವನಗಳಲ್ಲಿ ಋಷಿ ಮುನಿಗಳ ಸಾನ್ನಿಧ್ಯದಲ್ಲಿ ಅವರ ಸೇವೆಯನ್ನು ಭಕ್ತಿ ನಿಷ್ಠೆಯಿಂದ ಮಾಡಿ ದೇವರ್ಷಿಯಾದರು. ಹೀಗೆ ಎಂತಹವರಾದರೂ ಪರಿಶ್ರಮ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಜೀವನದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಎನ್ನುವುದಕ್ಕೆ ನಾರದರೇ ಉತ್ತಮ ನಿದರ್ಶನ. ಭಗವಂತನ ಮೇಲಿನ ಪ್ರೀತಿ, ಉತ್ಕಟ ಭಕ್ತಿ, ನಿಷ್ಠೆ, ಪರಿಶ್ರಮ, ವಿಶಾಲ ಮನೋಭಾವ ನಮ್ಮಲ್ಲಿ ಪರೋಪಕಾರ ಬುದ್ಧಿ ಮತ್ತು ಮಾನವ ಸೌಹಾರ್ದತೆಯನ್ನು ಹುಟ್ಟಿಸುತ್ತದೆ. ಇದಕ್ಕೆ ಶ್ರೀ ಕೃಷ್ಣ ಬಲರಾಮರು ಗೋಕುಲ ವೃಂದಾವನದಲ್ಲಿ ಬಾಳಿದ ಆದರ್ಶ ಜೀವನವೇ ಸಾಕ್ಷಿ. ಗೋಕುಲದಲ್ಲಿ ಫಲವತ್ತಾಗಿ ಬೆಳೆದಿದ್ದ ಹೆಮ್ಮರಗಳನ್ನು ಇತರರಿಗೆ ತೋರಿಸುತ್ತಾ ಕೃಷ್ಣ ಹೇಳುತ್ತಾನೆ, ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಮಿಹ ದೇಹಿಷು ಪ್ರಾಣೈರರ್ಥೈರ್ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ಈ ವೃಕ್ಷಗಳ ಜನ್ಮ ಸಾರ್ಥಕ. ತಮ್ಮ ಪ್ರತಿಯೊಂದು ಭಾಗವನ್ನೂ ಪರೋಪಕಾರಕ್ಕಾಗಿ ಮೀಸಲಿಟ್ಟಿವೆ. ಇದೇ ರೀತಿ ಮನುಷ್ಯನೂ ಸಹ ತನ್ನ ತನು, ಮನ, ಧನವನ್ನು ಪರೋಪಕಾರಕ್ಕಾಗಿ ಮುಡಿಪಿಟ್ಟರೆ ಅದೇ ಅವನ ಶ್ರೇಯಸ್ಸು. ಶ್ರೀಕೃಷ್ಣ ಗೋವರ್ಧನಗಿರಿಯನ್ನು 7 ದಿನ 7 ರಾತ್ರಿಗಳ ಕಾಲ ತನ್ನ ಕಿರು ಬೆರಳಿನಿಂದ ಎತ್ತಿ ಹಿಡಿದು ಇಂದ್ರ ಸುರಿಸಿದ ಚಂಡಮಾರುತ, ಅತಿವೃಷ್ಟಿ, ಪ್ರವಾಹಗಳಿಂದ ಇಡೀ ಗೋಕುಲವನ್ನು ಸಂರಕ್ಷಿಸಿದ. ತಸ್ಮಾತ್ ಶರಣಂ ಗೋಷ್ಠಂ ಮನ್ನಾತಂ ಮತ್ಪರಿಗ್ರಹಂ ಗೋಪಾಯೇ ಸ್ವಾತ್ಮಯೋಗೇನ ಸೋಯಂ ಮೇ ವ್ರತ ಆಶ್ರಿತಃ. ಎಲ್ಲ ಗೋಕುಲ ನಿವಾಸಿಗಳು, ಪ್ರಾಣಿ ಪಕ್ಷಿಗಳು ನನ್ನನ್ನೇ ಪ್ರಭು ಎಂದು ಆಶ್ರಯಿಸಿದ್ದಾರೆ. ಆದ್ದರಿಂದ ಇವರೆಲ್ಲರನ್ನೂ ಕಾಪಾಡುತ್ತೇನೆ. ಒಬ್ಬ ನಾಯಕನ ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸುತ್ತದೆ ಈ ಪ್ರಸಂಗ. ವೃಂದಾವನವಾಸಿಗಳು ಅನುಭವಿಸಬೇಕಾಗಿ ಬಂದ ಅನೇಕ ಸಂಕಷ್ಟ ದುರಂತಗಳೆಲ್ಲದರಿಂದಲೂ ಕೃಷ್ಣ ಅವರನ್ನು ಪಾರು ಮಾಡಿದ. ಪರಿಸರವನ್ನೂ ಸಂರಕ್ಷಿಸಿದ. ಕಾಳಿಂಗ ಸರ್ಪದ ವಿಷದಿಂದ ಯಮುನಾ ನದಿಯ ನೀರು ಕಲುಷಿತಗೊಂಡು ಜಲಚರ, ಭೂಚರ, ಪ್ರಾಣಿ ಪಕ್ಷಿಗಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾಗ ಕೃಷ್ಣ ಆ ರುದ್ರ ಭಯಾನಕ ಸರ್ಪದ ಹೆಡೆ ಏರಿ ದಮಿಸಿ ಅದರ ಮೇಲೆ ನರ್ತಿಸಿ ಅದರ ವಿಷವನ್ನೆಲ್ಲ ನಾಶ ಮಾಡಿದ. ಜಲಮಾಲಿನ್ಯ ತಡೆದ. ಪರಿಸರವನ್ನು ಸಂರಕ್ಷಿಸಿದ. ತತ್ ಪೃಥುಶಿರಃ ಸ್ವಾಧಿರೂಢಃ ಆದ್ಯಃ ತಾಮ್ರ ಪದಾಂಬುಜ ಅಖಿಲ ಕಲಾದಿಕ್ ಗುರುಹು ನನರ್ಥ. ಕಾಳಿಂಗ ಮರ್ದನದ ಈ ದೃಷ್ಟಾಂತ ಭಾರತೀಯ ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಇತ್ಯಾದಿಗಳಲ್ಲಿ ಮನೋಹರವಾಗಿ ಹೊರಹೊಮ್ಮಿದೆ. ಪರೋಪಕಾರದಿಂದ ಜೀವನದ ಸಾರ್ಥಕತೆ, ತ್ಯಾಗ ಮನೋಭಾವದಿಂದ ದೀನ ದುರ್ಬಲರಿಗೆ ಅಭಯ ಪ್ರದಾನ, ಇದು ಒಬ್ಬ ಪ್ರಭುವಿನ ಸಶಕ್ತನ ಮುಖ್ಯ ಲಕ್ಷಣ. ಇದರಿಂದಲೇ ಶಿವ ಸದಾಶಿವನಾದ, ನೀಲಕಂಠನಾದ. ಸಮುದ್ರ ಮಂಥನವಾಗುತ್ತಿದ್ದಾಗ ಮೊಟ್ಟ ಮೊದಲು ಉಕ್ಕೇರಿ ಬಂದದ್ದು ಕಾಲಕೂಟ ವಿಷ. ಇಡೀ ಜಗತ್ತು ಆ ವಿಷದಲ್ಲಿ ಮುಳುಗಿ ಹೋಗುವುದೆಂದು ಅರಿತ ಶಿವ ಪಾರ್ವತಿಗೆ ಹೇಳುತ್ತಾನೆ, ಕಷ್ಟದಲ್ಲಿರುವವರನ್ನು ರಕ್ಷಿಸುವುದು ಸಶಕ್ತರ ಆದ್ಯ ಕರ್ತವ್ಯ. ತ್ಯಾಗವೇ ಸತ್ಪುರುಷರ ಲಕ್ಷಣ. ಆಸಾಂ ಪ್ರಾಣ ಪರೀಪ್ಸೂನಾಂ ವಿಧೇಯಂ ಅಭಯಂ ಹಿಮೆ ಏತಾವತ್ ಹಿ ಪ್ರಭೋ ಅರ್ಥಃ ಯತ್ ದೀನ ಪರಿಪಾಲನಂ. ಒಬ್ಬ ಪ್ರಭು
ಅಭಯಪ್ರದಾತನಾಗಲೇಬೇಕು, ದೀನ ಪರಿಪಾಲನೆ ಮಾಡಲೇಬೇಕು. ಪರಿಸರ ಪ್ರಜ್ಞೆ, ಪರಿಸರ ಸಂಪತ್ತಿನ ಸಂರಕ್ಷಣೆ, ಅದರಿಂದ ಉಂಟಾಗುವ ಪ್ರಯೋಜನಗಳ ಬಗ್ಗೆಯೂ ಭಾಗವತದ 10ನೇ ಸ್ಕಂಧ 21ನೇ ಅಧ್ಯಾಯದಲ್ಲಿ ತಿಳಿಯುತ್ತೇವೆ. ಎಲ್ಲೆಡೆ ಹರ್ಷೋಲ್ಲಾಸ, ನೆಮ್ಮದಿ, ಮನಃಶಾಂತಿ ಲಭಿಸುತ್ತದೆ. ಗೋಪಿಕೆಯರು ಶ್ರೀಕೃಷ್ಣನ ವೇಣುನಾದದಿಂದ ಹೇಗೆ ಸಮ್ಮೋಹಿತರಾಗುತ್ತಿದ್ದರೋ ಹಾಗೆಯೇ ಪ್ರಕೃತಿ ಸಹ ಆ ವೇಣುನಾದಕ್ಕೆ ಪರವಶವಾಗುತ್ತಿತ್ತು. ಆಯಾ ಕಾಲಕ್ಕೆ ತಕ್ಕಂತೆ ಋತು ಪರಿವರ್ತನೆಯಾದಾಗ ಪರಿಸರ ತನ್ನದೇ ಆದ ಸೌಂದರ್ಯ ಮತ್ತು ಸಂಪತ್ತಿನಿಂದ ಎಲ್ಲೆಡೆ ಸಂತೋಷ, ನಲಿವು, ಮುದ ನೀಡುತ್ತಿತ್ತು. ವ್ಯಕ್ತಿತ್ವ ವಿಕಾಸದ ಬಗ್ಗೆಯೂ ಭಾಗವತ ಬೆಳಕು ಚೆಲ್ಲುತ್ತದೆ. ಭಾಗವತದುದ್ದಕ್ಕೂ ಆದರ್ಶ ಗುರುಗಳ ಉಲ್ಲೇಖವಿದೆ. ಭಾಗವತ 11ನೇ ಸ್ಕಂಧ 7ನೇ ಅಧ್ಯಾಯದಲ್ಲಿ ನಮ್ಮ ಸುತ್ತಮುತ್ತಲಿರುವ 24 ವಿವಿಧ ವಸ್ತು, ಪ್ರಾಣಿ ಇತ್ಯಾದಿಗಳೇ ನಮಗೆ ಜೀವನ ಪಾಠ ಕಲಿಸುವ ಗುರುಗಳು ಎಂದು ತಿಳಿಯುತ್ತೇವೆ. ಪಂಚಮಹಾಭೂತಗಳು, ಸೂರ್ಯ ಚಂದ್ರರು, ಒಂದು ಪಾರಿವಾಳ, ಸಮುದ್ರ, ಮಿಡತೆ, ಜೇನುನೊಣ, ಆನೆ, ಜಿಂಕೆ, ಮೀನು, ಹಾವು, ಜೇಡರ ಹುಳ, ಪತಂಗ ಇತ್ಯಾದಿಗಳಿಂದ ಕಲಿಯುವುದು ಹೇರಳವಾಗಿದೆ. ಉದಾಹರಣೆ, ಭೂಮಿಯಿಂದ ತಾಳ್ಮೆ, ಸಹನೆ ಇತ್ಯಾದಿ, ಸೂರ್ಯಚಂದ್ರರಿಂದ ಲೋಕಕ್ಕೆ ಬೆಳಕು, ಶಾಖ, ಪೋಷಣೆ, ಉಲ್ಲಾಸ ಇತ್ಯಾದಿ. ಮಾನಸಿಕ ಸ್ವಾಸ್ಥ್ಯ, ಸ್ವಸ್ಥ ಚಿಂತನೆ ಇತ್ಯಾದಿಗಳನ್ನು ಮೈಗೂಡಿಸಿಕೊಳ್ಳಲು ಧ್ಯಾನ, ಏಕಾಗ್ರತೆ ಅತ್ಯವಶ್ಯಕ. ಜೀವನದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಲು ಪ್ರಾಣಾಯಾಮ, ಅಷ್ಟಾಂಗ ಯೋಗ ಸಾಧನೆ ಮಾಡಬೇಕು ಎಂದು ಶ್ರೀಕೃಷ್ಣ ಸ್ವಯಂ ತಾನೇ ಇವೆಲ್ಲವನ್ನು ಮಾಡಿ ತೋರಿಸಿದ. ಭಾಗವತ 10ನೇ ಸ್ಕಂಧ 70ನೇ ಅಧ್ಯಾಯದಲ್ಲಿ ಬ್ರಾಹ್ಮೇ ಮುಹೂರ್ತಂ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವಃ ದಧ್ಯೌ ಪ್ರಸನ್ನಕರ್ಣಃ ಆತ್ಮಾನಂ ತಮಸಃ ಪರಂ. ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಸಾಧನೆಯ ಮೂಲಕ ಸ್ವಸ್ಥ ಮನಸ್ಸಿನಿಂದ ದಿನ ಪ್ರಾರಂಭಿಸುತ್ತಿದ್ದ ಶ್ರೀಕೃಷ್ಣ. ಆದ್ದರಿಂದ ಸದಾಚಾರದಿಂದ ಮಾನಸಿಕ ಸ್ವಾಸ್ಥ್ಯ. ಇದಕ್ಕೆ ತದ್ವಿರುದ್ಧವಾಗಿ ಒಬ್ಬ ವ್ಯಕ್ತಿ ದುರಹಂಕಾರದಿಂದ ವರ್ತಿಸಿದರೆ ಅದೇ ಅವನ ಅಳಿವಿಗೆ ಕಾರಣವಾಗುತ್ತದೆ. ಇಂದ್ರ ದೇವತೆಗಳ ನಾಯಕನಾಗಿದ್ದರೂ ಅನೇಕ ಬಾರಿ ಗರ್ವ, ದರ್ಪದ ವರ್ತನೆ ತೋರಿದ. ಸ್ವಂತ ಗುರುಗಳ ಶಾಪಕ್ಕೆ ಗುರಿಯಾದ. ಕೃಷ್ಣ ಸಹ ಇಂದ್ರನನ್ನು ಶಿಕ್ಷಿಸಬೇಕಾಗಿ ಬಂತು. ಪ್ರಹ್ಲಾದನ ಮೊಮ್ಮಗ ಮಹಾಬಲಿ ಸೌಜನ್ಯ, ಸಜ್ಜನಿಕೆಯ ಪ್ರತಿರೂಪವಾಗಿದ್ದರೂ ಸಹ ಸಣ್ಣ ಪ್ರಮಾಣದಲ್ಲಿ ತೋರಿಸಿದ ಅವನ ಜಂಭ ಅವನ ಅಳಿವಿಗೆ ಕಾರಣವಾಯಿತು. ತಾನೇ ಎಲ್ಲ ಲೋಕಗಳ ಒಡೆಯ, ಏನನ್ನಾದರೂ ದಾನ ಮಾಡಬಲ್ಲೆ ಎಂಬ ಮಹಾಬಲಿಯ ಅಹಂ ಅನ್ನು ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಮಹಾವಿಷ್ಣುವು ನಾಶ ಮಾಡಿದ. ಆದರೂ ಮಹಾಬಲಿಯ ದೈವಭಕ್ತಿ, ಸಮಚಿತ್ತತೆ, ಸಮತೋಲನವನ್ನು ಪರಮಾತ್ಮ ಕೊಂಡಾಡಿದ. ಜನ್ಮ ಕರ್ಮ ವಯೋ ರೂಪ ವಿದ್ಯೈಶ್ವರ್ಯ ಧನಾಧಿಭಿಃ ಯದ್ಯಸ್ಯ ನ ಭವೇತ್ ಸ್ತಂಭಸ್ತತ್ರಾಯಂ ಮದನುಗ್ರಹಃ. ಒಬ್ಬ ಮನುಷ್ಯನ ದೈವಭಕ್ತಿ ಮತ್ತು ದೈವಾನುಗ್ರಹವೇ ಅವನನ್ನು ಜನ್ಮ, ಕರ್ಮ, ವಯಸ್ಸು, ರೂಪ, ವಿದ್ಯೆ, ಸಂಪತ್ತುಗಳೆಲ್ಲ ಇದ್ದಾಗ್ಯೂ ವಿನಯವಂತನಾಗಿ ಇರುವಂತೆ ಮಾಡುತ್ತದೆ. ಈ ಬಲಿಯನ್ನೇ ನೋಡಿ, ಸಂಪತ್ತೌಚ ವಿಪತ್ತೌಚ ಮಹತಾಂ ಏಕರೂಪತಾ ಎನ್ನುವ ಹಾಗೆ ಗುರುಣಾ ಭರ್ತ್ಸಿತಃ ಶಪ್ತಃ ಜಹೌ ನ ಸತ್ಯಂ ಸನ್ನತಃ ಛಲೈರುಕ್ತಃ ಮಯಾ ಧರ್ಮೋ ನಾಯಂ ತ್ಯಜತಿ ಸತ್ಯವಾಕ್. ಗುರುಗಳಿಂದ ಶಪಿಸಲ್ಪಟ್ಟರೂ ನನ್ನಿಂದ ದಾರಿ ತಪ್ಪಿಸಿದರೂ ಈ ಮಹಾಬಲಿ ವಿಚಲಿತನಾಗಲಿಲ್ಲ. ತನ್ನ ಸಮಚಿತ್ತತೆ, ಸತ್ಯ ಪರಿಪಾಲನೆಯನ್ನು ಕೈ ಬಿಡಲಿಲ್ಲ ಎಂದು ಅನುಗ್ರಹಿಸಿದ. ಸದಾಚಾರ, ಸಮತ್ವ, ಧರ್ಮ ಮಾರ್ಗವೇ ಮನುಷ್ಯನಿಗೆ ಶ್ರೇಯಸ್ಕರ ಎಂದು ಅಕ್ರೂರ ಧೃತರಾಷ್ಟ್ರನಿಗೆ ಉಪದೇಶಿಸುತ್ತಾನೆ. ಏಕಃ ಪ್ರಸೂಯತೆ ಜಂತುಃ ಏಕ ಏವ ಪ್ರಲೀಯತೆ ಏಕಃ ಅನುಭುಂಕ್ತೆ ಸುಕೃತೇಭ್ಯಃ ಏಕಃ ಚ ದುಷ್ಕೃತಂ. ಒಂದು ಜೀವ ಲೋಕಕ್ಕೆ ಬರುವುದು ಒಂಟಿಯಾಗಿ, ಸಾಯುವುದೂ ಒಂಟಿಯಾಗಿ, ಪುಣ್ಯ ಪಾಪಗಳ ಫಲವನ್ನು ಅನುಭವಿಸುವುದೂ ಒಂಟಿಯಾಗಿಯೇ. ಆದ್ದರಿಂದ ಮನಸ್ಸನ್ನು
ವಿವೇಕದಿಂದ ನಿಗ್ರಹಿಸಿ ಎಲ್ಲ ಸಂದರ್ಭಗಳಲ್ಲಿಯೂ ಸಮಚಿತ್ತನಾಗಿ ಸಮಾನತೆಯ ದೃಷ್ಟಿಕೋನದಿಂದ ಬದುಕಬೇಕು ಎಂದು ಅಕ್ರೂರ ಉಪದೇಶಿಸಿದ. ಹೀಗೆ ಸ್ವಸ್ಥಚಿಂತನೆ, ಸದಾಚಾರ, ಸೌಹಾರ್ದತೆ, ಸಾರ್ಥಕತೆಯ ಬದುಕು ನಮ್ಮದಾಗಿಸಿಕೊಳ್ಳಲು ಇರಬೇಕಾದ ಆಧಾರ ಸ್ತಂಭ ಭಕ್ತಿಭಾವ. ಈ ಭಕ್ತಿಭಾವವೇ ಮೂರ್ತಿವೆತ್ತಂತೆ ಬದುಕಿದವನು ರಾಕ್ಷಸ ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದ. ನವವಿಧ ಭಕ್ತಿಯ ಗರಿಮೆಯನ್ನು ಲೋಕಕ್ಕೆ ತೋರಿಸಿದವನು ಪ್ರಹ್ಲಾದ. ಆಸೀನಃ ಪರ್ಯಟನ್ ಶಯಾನಃ ಪ್ರಪಿಬನ್ ಬ್ರುವನ್ ನಾನು ಸಂಧತ್ತ ಏತಾನಿ ಗೋವಿಂದ ಪರಿರಂಭತಃ. ಕುಳಿತಿರುವಾಗ, ಚಲಿಸುವಾಗ, ನಿದ್ರಿಸುವಾಗ, ಉಣ್ಣುವಾಗ, ಮಾತನಾಡುವಾಗ, ಹೀಗೆ ಎಲ್ಲ ಸಂದರ್ಭಗಳಲ್ಲಿಯೂ ಆ ಶ್ರೀಮನ್ನಾರಾಯಣನನ್ನೇ ನೆನೆದು ತಲ್ಲೀನನಾಗಿರುತ್ತಿದ್ದ. ಈ ಭಕ್ತಿಯ ಮೂಲಕವೇ ಎಲ್ಲ ಜೀವನ ಮೌಲ್ಯಗಳು, ಪುರುಷಾರ್ಥಗಳು ಸಾಧ್ಯ ಎಂದು ಪ್ರಹ್ಲಾದ ಸಾರಿದ. ದಯೆ, ಅನುಕಂಪ, ಕರುಣೆ ಈ ಮಾನವೀಯ ಗುಣಗಳು ಭಕ್ತಿಯಿಂದ ಎನ್ನುವುದಕ್ಕೆ ಭಾಗವತದ 8ನೇ ಸ್ಕಂದದ ಗಜೇಂದ್ರ ಮೋಕ್ಷ ಸನ್ನಿವೇಶ ಅತ್ಯಂತ ಸೂಕ್ತ. ಮೊಸಳೆಯ ದವಡೆಯಲ್ಲಿ ಸಿಲುಕಿ ಒಬ್ಬ ಗಜೇಂದ್ರ ಪ್ರಾಣಾಪಾಯದಲ್ಲಿದ್ದಾಗ ಆ ದಯಾಮಯಿಯಾದ ನಾರಾಯಣನಿಗೆ ಭಕ್ತಿಪೂರ್ವಕವಾಗಿ ಶರಣಾಗುತ್ತದೆ ಆ ಗಜೇಂದ್ರ. ಕ್ಷೇತ್ರಜ್ಞ ನಮಸ್ತುಭ್ಯಂ ಸರ್ವಾಧ್ಯಕ್ಷಾಯ ಸಾಕ್ಷಿಣೇ ಪುರುಷಾಯ ಆತ್ಮಮೂಲಾಯ ಮೂಲ ಪ್ರಕೃತಯೇ ನಮಃ. ಈ ಸಂಸಾರವೆಂಬ ಮೊಸಳೆಯ ದವಡೆಯಲ್ಲಿ ಸಿಲುಕಿ ದಾರಿ ಕಾಣದೆ ಕಂಗಾಲಾಗಿ ಆ ಭಗವಂತನಿಗೆ ಶರಣಾದರೆ ಬಿಡುಗಡೆ ಶತಸಿದ್ಧ ಎಂದು ತಿಳಿಯುತ್ತೇವೆ. ದೇಶ, ಕಾಲ, ದ್ರವ್ಯ ಇತ್ಯಾದಿ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಕೇವಲ ಪರಿಶುದ್ಧ ಭಕ್ತಿಯೊಂದಿದ್ದರೆ ಎಲ್ಲ ಯೋಗಕ್ಷೇಮವನ್ನು ಆ ಪರಮಾತ್ಮ ವಹಿಸಿಕೊಳ್ಳುತ್ತಾನೆ. ಅಂತಹ ಸರಳ ಸುಲಭೋಪಾಯ ಭಕ್ತಿ ಮಾರ್ಗ ಶ್ರೀಕೃಷ್ಣನೇ 10ನೇ ಸ್ಕಂಧ 81ನೇ ಅಧ್ಯಾಯದಲ್ಲಿ ತನ್ನ ಆಪ್ತ ಮಿತ್ರ ಸುಧಾಮನಿಗೆ ತಿಳಿಸುತ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪರಿಶುದ್ಧ ಭಕ್ತಿಯಿಂದ ಅರ್ಪಿಸಿದ್ದೆಲ್ಲವನ್ನೂ ಅದೆಷ್ಟೇ ಅತ್ಯಲ್ಪ ಮೌಲ್ಯದ್ದಾದರೂ ನಾನು ಸಂತೋಷದಿಂದ ಸ್ವೀಕರಿಸಿ ಅನುಭವಿಸುತ್ತೇನೆ. ಭಕ್ತಿ ಇಲ್ಲದೆ ಅರ್ಪಿಸಿದ್ದು ನನ್ನನ್ನು ಸಂತೋಷಗೊಳಿಸುವುದಿಲ್ಲ. ಆದ್ದರಿಂದ ನಮ್ಮಲ್ಲಿರಬೇಕಾದದ್ದು ಪರಿಶುದ್ಧ ಮನಸ್ಸು. ಇಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಯ ಅಂಗಗಳಾದ ಸಂಗೀತ, ನೃತ್ಯ, ಶಿಲ್ಪಕಲೆ, ಚಿತ್ರಕಲೆ ಇತ್ಯಾದಿಗಳಲ್ಲಿ ಭಾಗವತದ ಪ್ರಭಾವ ಅಪರಿಮಿತ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರ ಕೃತಿಗಳಲ್ಲಿ, ಹಿಂದೂಸ್ಥಾನಿ ಸಂಗೀತದ ಕೃತಿಗಳಲ್ಲಿ, ಭರತನಾಟ್ಯ, ಕುಚಿಪುಡಿ, ಕಥಕ್ಕಳಿ, ಮೋಹಿನಿಯಟ್ಟಂ, ಮಣಿಪುರಿ, ಒಡಿಶಿ ನೃತ್ಯ ರೂಪಕಗಳಲ್ಲಿ ಭಾಗವತದಿಂದ ಆಯ್ದ ದೃಷ್ಟಾಂತಗಳು ಅಜರಾಮರವಾಗಿವೆ. ಚಿತ್ರಕಲೆಗಳಲ್ಲಿ ಕಲಾವಿದರು ತಮ್ಮ ಕುಂಚದ ಮೂಲಕ ಭಾಗವತವನ್ನು ವಿಶ್ವದಾದ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಭಾಗವತ ಆಧಾರಿತ ಶಿಲ್ಪಕಲಾ ಕೃತಿಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿವೆ. ಹೀಗೆ ಭಾರತೀಯತೆ ಮಾನವ ಜನಾಂಗಕ್ಕೆ ಮಾರ್ಗದರ್ಶಿಯಾದರೆ ಮಾನವ ಜನಾಂಗಕ್ಕೆ ಭಾಗವತದ ಸಂದೇಶ ದಾರಿದೀಪವಾಗಿದೆ. ಕಥಾ ಭಾಗವತಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ. ಯಾರ ಮನೆಯಲ್ಲಿ ಪ್ರತಿದಿನ ಭಾಗವತ ಕೀರ್ತನೆಯಾಗುತ್ತದೆಯೋ ಆ ಮನೆ ಒಂದು ಪುಣ್ಯಕ್ಷೇತ್ರ. ಅಲ್ಲಿನ ನಿವಾಸಿಗಳು ಆತ್ಮಶುದ್ಧರು. ಇದೇ ಭಾಗವತದ ಮಹಿಮೆ. ಶ್ರೀಕೃಷ್ಣಾರ್ಪಣಮಸ್ತು. ಭಾಗವತದ ಪ್ರಸ್ತುತತೆ ಈ ಬಗ್ಗೆ ಇದುವರೆಗೂ ಎನ್ ಮಂಗಳಕುಮಾರಿ ಅವರು ಮಾತಾಡ್ತಾ ಇದ್ದಿದ್ದು ಕೇಳ್ತಾ ಇದ್ರಲ್ಲ. ಭಾಗವತ ಬರೀ ಒಂದು ಗ್ರಂಥ ಮಾತ್ರ ಅಲ್ಲ. ಈ ಭಾಗವತದಿಂದ ಇವತ್ತಿನ ದಿವಸ ನಾವು ಕಳ್ಕೊಳ್ತಾ ಇರೋ ಪರಿಸರ ಇರಬಹುದು, ಹಾಗೆ ನಾಯಕತ್ವದ ಲಕ್ಷಣಗಳಿರಬಹುದು, ಮತ್ತೆ ಭಕ್ತಿ ಭಾವ, ಶ್ರದ್ಧೆ ಅನ್ನೋದು ಎಷ್ಟು ಮುಖ್ಯ, ಇದೆಲ್ಲದರ ಬಗ್ಗೆ ತಿಳಿಸಿಕೊಡುವ ಭಾಗವತ ಇಂದಿಗೂ ಪ್ರಸ್ತುತ ಅನ್ನೋದು ನಿಮಗೆ ಬಹಳ ಇಷ್ಟ ಆಯ್ತು, ಮೆಚ್ಚುಗೆ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ರಸಮಂಜರಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.